2011ರಲ್ಲೂ ಕೂಡ ಇಂಥದ್ದೇ ಸಂದರ್ಭ. ಅಂದ್ರೆ ಆಗ ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪನವರ ವಿರುದ್ಧವಾಗಿಯೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ರು ಅಂದಿನ ರಾಜ್ಯಪಾಲರಾದ ಹಂಸರಾಜ್ ಭಾರದ್ವಾಜ್. ಈಗ ಮತ್ತೆ ಅದೇ ಪ್ರಕರಣ ಅಂದ್ರೆ BSY ಅವರ ಪ್ರಕರಣ ಮುನ್ನೆಲೆಗೆ ಬರ್ತಾ ಇದೆ. ಹೋಲಿಕೆ ಮಾಡಿ ಜನ ಮಾತನಾಡ್ತಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಈ ಆರೋಪ, ಹಿಂದಿನ ಯಡಿಯೂರಪ್ಪನವರ ಪ್ರಕರಣ ಏನಾದರೂ ಸಾಮ್ಯತೆ ಇದೆಯಾ, ವ್ಯತ್ಯಾಸಗಳಿದೆಯಾ? ಇದ್ರ ಬಗ್ಗೆ ವಕೀಲರಾದ ಸುನೀಲ್ ಕುಮಾರ್ ಅವರು ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಕೇಳಿದ್ದಾರೆ ಸರ್, ಇಲ್ಲಿ ಪ್ರಮುಖವಾಗಿ ಒಂದು ವಿಚಾರ ಕಾಡ್ತಾ ಇರ್ತಕ್ಕಂಥದ್ದು, ಹಿಂದೆ 2010ರಲ್ಲಿ ಯಡಿಯೂರಪ್ಪ ವಿರುದ್ಧ ಹಂಸರಾಜ್ ಭಾರದ್ವಾಜ್ ರಾಜ್ಯಪಾಲರಾಗಿದ್ದಂಥ ಪ್ರಾಸಿಕ್ಯೂಷನ್ ಕೊಟ್ಟರು. ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋಕೆ ಮುಂಚೆ ಯಾವುದೇ ರೀತಿಯ ಶೋಕಾಸ್ ನೋಟಿಸನ್ನು ಕೊಟ್ಟಿರಲಿಲ್ಲ. ಬಟ್ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದೆ, ಜೊತೆಗೆ 2 ಬಾರಿ ವರದಿಯನ್ನು ಕೊಡಿ ಅಂತಂತೇಳಿ ಕೇಳಿದ್ದಾರೆ. ಯಾಕೆ ಈ ರೀತಿ ಒಂದು ಕಾನ್ಫ್ಲಿಕ್ಟು? ಯಾಕೆಂದರೆ ನೋಡಿ ಸರ್, ಈಗ ಹಳೆ ಯಡಿಯೂರಪ್ಪನವ್ರ ಪ್ರಕರಣದಲ್ಲಿ ಏನಾಯಿತು, ಅವರು ಕೂಡ ಅವರ ವಿರುದ್ಧ ಹಂಸರಾಜ್ ಭಾರದ್ವಾಜ್ರವರು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನನ್ನು ಕೊಡ್ತಾರೆ. ಅವ್ರ ಮೇಲೆ ಕೂಡ ಡಿನೋಟಿಫಿಕೇಷನ್ ಅಲಿಗೇಷನ್ ಇರ್ತದೆ. ಆಗ ಅದನ್ನು ಇವರು ಹೈಕೋರ್ಟ್ನಲ್ಲಿ ಚಾಲೆಂಜನ್ನು ಮಾಡ್ತಾರೆ. ಚಾಲೆಂಜ್ ಮಾಡಿದಾಗ ಹೈಕೋರ್ಟ್ ಒಂದು ಒಪಿನಿಯನನ್ನು ಕೊಡುತ್ತೆ. ಒಂದು ಪಕ್ಷ ಇನ್ವೆಸ್ಟಿಗೇಷನ್ ಎಲ್ಲೂ ಕೂಡ ಕಂಪ್ಲೀಟ್ ಆಗಿಲ್ಲ, ನಿಮ್ಮ ಮುಂದೆ ಬರೀ ಕಂಪ್ಲೇಂಟ್ ಮಾತ್ರ ಬಂದಿದೆ. ಆ್ಯಂಡ್ ನಾರ್ಮಲಿ ಏನು ಹೇಳ್ತೀವಿ ನಾವು, ಗವರ್ನರ್ ಅಧಿಕಾರ ಅಥವಾ ಗವರ್ನರ್ ರೋಲ್ ಅಂತ ಬಂದಾಗ ಎ ಗವರ್ನರ್ ಶುಡ್ ಆಲ್ವೇಸ್ ಆ್ಯಕ್ಟ್ ಆನ್ ದಿ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತಿದೆ ಸಂವಿಧಾನದಲ್ಲಿ. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರ ಅಡ್ವೈಸ್ ಮೇಲೆ ಮಾಡಬೇಕು. ಬಟ್ ಎಲ್ಲವೂ ಕೂಡ ಅವ್ರ ಅಡ್ವೈಸ್ ಮೇಲೆ ಮಾಡಬೇಕು ಅಂತಲ್ಲ, ಗವರ್ನರ್ ಕೂಡ ಇಂಡಿಪೆಂಡೆಂಟಾಗಿ ಕೆಲವು ಸರಿ ತೀರ್ಮಾನ ತೊಗೊಳ್ಳುವಂಥ ಅಧಿಕಾರ ಗವರ್ನರ್ಗೂ ಇದೆ. ಹಾಗಿದ್ದಂಥ ಸಂದರ್ಭದಲ್ಲಿ ಒಂದು ಸಲ ಯಡಿಯೂರಪ್ಪನವ್ರ ಮೇಲೆ ನಿಮಗೆ ಕಂಪ್ಲೇಂಟ್ ಬಂದಾಗ ನೀವು ಅಟ್ಲೀಸ್ಟ್ ಒಂದು ನೋಟಿಸ್ ಕೊಡ್ದಿರಾ, ಅವರೊಂದು ರೆಸ್ಪಾನ್ಸ್ ತೊಗೊಂಡಿರಾ, ಡೈರೆಕ್ಟಾಗಿ ಹೇಗೆ ನೀವು ಸ್ಯಾಂಕ್ಷನ್ ಕೊಟ್ರಿ ಅಂಥೇಳಿ ಹೈಕೋರ್ಟ್ನಲ್ಲಿ ಕ್ವಶನನ್ನು ರೈಸ್ ಮಾಡ್ತಾರೆ. ಆ ಕ್ವಶನ್ ಮೇಲೆ ಪ್ಲಸ್ ಗವರ್ನರ್ ಅವರು ಇಂಡಿಪೆಂಡೆಂಟಾಗಿ ಅಲ್ಲಿರುವಂಥ ಮೆಟೀರಿಯಲ್ಗಳನ್ನು ನೋಡಿ ನಿಜವಾಗ್ಲೂ ಕೇಸ್ ಆಗುತ್ತಾ ಅಥವಾ ಸುಳ್ಳು ಪ್ರಕರಣ ಕೊಟ್ಟಿದ್ದಾರೆ ಅಂಥೇಳಿ ಯಾವುದೂ ಕೂಡ ಒಂದು ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲ ಅನ್ನೋ ರೀತಿಯಲ್ಲಿ ಹೈಕೋರ್ಟ್ ಏನು ಮಾಡುತ್ತೆ, ಗವರ್ನರ್ ಅವರು ಯಡಿಯೂರಪ್ಪನವ್ರ ಮೇಲೆ ಕೊಟ್ಟಂಥ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಅನ್ನೋದನ್ನು ಕ್ವಾಶ್ ಮಾಡಿಬಿಡುತ್ತೆ. ಅದಾದ ನಂತರ ಈ ಗವರ್ನರ್ ಅವ್ರಿಗೂ ಕೂಡ ಆ ಲೀಗಲ್ ಎಕ್ಸ್ಪರ್ಟ್ಸ್ ಅದನ್ನು ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಯಾರ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ ಈಗ ಅಲಿಗೇಷನ್ ಬಂದಿದೆ, TJ ಅಬ್ರಹಾಂ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದ್ರಲ್ಲಿ ಮೆರಿಟ್ಸ್ ಏನಿದೆಯೋ ಅದು ಆಮೇಲೆ ನೋಡುವ. ಬಟ್ ಅದಕ್ಕಿಂತ ಮುಂಚೆ ಒಂದು ಅವಕಾಶ ಸಿದ್ದರಾಮಯ್ಯನವರು ಕೊಡೋಣ, ಒಂದು ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದಾರೆ. ಇನ್ನು ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಂಡ ಮೇಲೆ ಕಾಂಗ್ರೆಸ್ ಪಕ್ಷದಿಂದ 3 ಪ್ರಮುಖ ಸವಾಲ್ಗಳು ಆಚೆ ಬರ್ತಾ ಇತ್ತು. ಈ ನೋಟಿಸ್ ನೀಡಿದ್ದೆ ರಾಜ್ಯಪಾಲರು ತಪ್ಪು ಅಂತ ಹೇಳಿ ತರಾತುರಿಯಲ್ಲಿ ಕೊಟ್ಟುಬಿಟ್ರು. ಅರ್ಜೆಂಟ್ ಅಲ್ಲಿ ಇಷ್ಟು ಬೇಗ ಕೊಟ್ಟಿದ್ದು ಯಾಕೆ ರಾಜ್ಯಪಾಲರು ನೋಟಿಸ್ ಅನ್ನ ಅನ್ನೋದು 2ನೇದು. 3ನೇದು, ನಿನ್ನೆ ಸಚಿವ ಸಂಪುಟದಲ್ಲಿ ನಿರ್ಧಾರ ಕೈಗೊಂಡಿದ್ದು ಸರಿಯಾ ತಪ್ಪಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ 3 ಪ್ರಶ್ನೆಗಳಿಗೂ ಕೂಡ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್, ಸಂವಿಧಾನ ತಜ್ಞರು ಹಾಗೆ ಹಿರಿಯ ವಕೀಲರು ಆದ BV ಆಚಾರ್ಯ ಅವರು ರಿಪಬ್ಲಿಕ್ ಕನ್ನಡದ ಮೂಲಕ ಮಾತನಾಡಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ನಿನ್ನೆಯಿಂದ ಆಗ್ತಾ ಇರುವ ಬೆಳವಣಿಗೆಗಳು, ಅದರಿಂದ ಎದುರಿರುವ ಕೆಲವು ಪ್ರಶ್ನೆಗಳು, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ BV ಆಚಾರ್ಯ ಅವರು. ಕೇಳಿಸ್ಕೊಳ್ಳಿ. ಇದ್ರ ಬಗ್ಗೆ ಖುದ್ದು ಮಾತಾಡಲಿಕ್ಕೆ ಹಿರಿಯರು ಕಾನೂನು ತಜ್ಞರಾದಂಥ BV ಆಚಾರ್ಯ ಸರ್ ಅವರು ನಮ್ಮ ಜೊತೆ ಇದ್ದಾರೆ, ರಿಪಬ್ಲಿಕ್ ಕನ್ನಡ ಜೊತೆ ಇದ್ದಾರೆ. ಅವರನ್ನು ಕೇಳ್ತಾ ಹೋಗೋಣ, ಏನಾಗ್ಬೋದು ಈ ಒಂದು ಪ್ರಕರಣದಲ್ಲಿ ಅಂತೇಳಿ. ಕೆಲವೊಂದು ಅಲಿಗೇಷನ್ಸ್ ರಾಜ್ಯಪಾಲರ ಕಚೇರಿ ಮೇಲೆ ಬರ್ತಾ ಇರ್ತಕ್ಕಂಥದ್ದು, ಅದರಲ್ಲಿ ಪ್ರಮುಖವಾಗಿ ಇಲ್ಲ ಯಾವುದೇ ಒಂದು ಮೆಟೀರಿಯಲ್ ಎವಿಡೆನ್ಸ್ ಇಲ್ಲದೆ ಇದ್ದರೂ ಸಹ ಒಂದು ಶೋಕಾಸ್ ನೋಟಿಸನ್ನು ಮೊದಲ ಭಾಗವಾಗಿ ರಾಜ್ಯಪಾಲರು ಕೊಟ್ಟಿದ್ದಾರೆ. 2ನೇದಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ಮಾಹಿತಿಯೂ ಇದೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಯಾವುದೇ ಒಂದು ಮೆಟೀರಿಯಲ್ ಎವಿಡೆನ್ಸ್ ಇಲ್ಲದೆ ಒಂದು ವೇಳೆ ರಾಜ್ಯಪಾಲರು ಅನುಮತಿಯನ್ನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದೆ ಆದರೆ ಇದನ್ನು ಯಾವ ರೀತಿ CM ಚೀಫ್ ಮಿನಿಸ್ಟರ್ ಎದುರಿಸಬೇಕಾಗುತ್ತೆ? ಕಾನೂನು ಹೈಕೋರ್ಟ್ಗೆ ಹೋದರೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದರೆ ಇದನ್ನು ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ ಅನುಮತಿಯನ್ನು ತಡೆ ಹಿಡಿಯೋದಕ್ಕೆ ಅವಕಾಶ ಇದೆಯಾ ಅಂತ? ಅಲ್ಲ, ಯಾವುದೇ ಡಿಸಿಷನ್ ಯಾವ ಅಥಾರಿಟಿ ಇದ್ದೇ ಆಗಲಿ ಅದನ್ನು ಸಾಮಾನ್ಯವಾಗಿ ಚಾಲೆಂಜ್ ಮಾಡ್ಬೋದು. ಬಟ್ ಯಾವುದು ತೀರ್ಮಾನ ಗವರ್ನರ್ ತಗೊಳ್ತಾರೆ ಅದನ್ನು ಕೂಡ ಮಾಡ್ಬೋದು. ಬಟ್ ಕಾನೂನು ಪ್ರಕಾರ ಗವರ್ನರ್ ಮತ್ತು ಪ್ರೆಸಿಡೆಂಟ್ ಅವರನ್ನು ಪಾರ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ದೇರ್ಫೋರ್ ನನ್ನ ಅಭಿಪ್ರಾಯ ಪ್ರಕಾರ ಗವರ್ನರ್ ಸ್ಯಾಂಕ್ಷನ್ ಕೊಟ್ಟರೆ ಅವರನ್ನು ಪಾರ್ಟಿ ಮಾಡಿ ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಆ ಸ್ಯಾಂಕ್ಷನ್ನ ಬೇಸಿಸ್ನಲ್ಲಿ ಫರ್ದರ್ ಪ್ರೊಸೀಡಿಂಗ್ಸ್ ಆಗುವಾಗ ದಟ್ ಕ್ಯಾನ್ ಬಿ ಚಾಲೆಂಜ್ಡ್, ಇನ್ ವಿಚ್ ಯು ಕ್ಯಾನ್ ಆಲ್ಸೋ ಸೇ ದ ಸ್ಯಾಂಕ್ಷನ್ ಗಿವನ್ ವಾಸ್ ರಾಂಗ್. ಈಗ ಸ್ಯಾಂಕ್ಷನ್ ಪ್ರಾಸಿಕ್ಯೂಷನ್ ಕೊಟ್ಟ ಕೂಡಲೇ ಕೋರ್ಟು ಸ್ಟ್ರೈಟ್ ಅವೇ ಕನ್ವಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ದೆರ್ ವಿಲ್ ಹ್ಯಾವ್ ಟು ಬಿ ಇನ್ಕ್ವೈರಿ ಆರ್ ಟ್ರಯಲ್. ಆ ಸ್ಟೇಜ್ನಲ್ಲಿ ಈ ಸ್ಯಾಂಕ್ಷನ್ ಕೊಟ್ಟದ್ದೇ ತಪ್ಪು ಅಂತ ಕೋರ್ಟ್ನಲ್ಲಿ ಸಾಧನೆ ಮಾಡ್ಬೋದು. ಚೀಫ್ ಮಿನಿಸ್ಟರ್ಗೆ ಅದು ರೈಟ್ ಉಂಟು. ಅಂದರೆ ನೇರವಾಗಿ ಇವರನ್ನು ಪಾರ್ಟಿ ಮಾಡಿದೆ ರಾಜ್ಯಪಾಲರನ್ನು, ಅದರಿಂದ ಆಗುವಂಥ ಕಂಪ್ಲೇಂಟ್ ಇರ್ಬೋದು ಅಥವಾ ಟ್ರಯಲ್ ಇರ್ಬೋದು, ಇವುಗಳನ್ನ ಚಾಲೆಂಜ್ ಮಾಡುವಾಗ ಗವರ್ನರ್ ಸ್ಯಾಂಕ್ಷನ್ ಕೊಟ್ಟದ್ದು ತಪ್ಪು, ಬಿಕಾಸ್ ದೆರ್ ವಾಸ್ ನೋ ಮೆಟೀರಿಯಲ್ ಬಿಫೋರ್ ಹಿಮ್ ಟು ಗ್ರಾಂಟ್ ಸ್ಯಾಂಕ್ಷನ್ ಅಂತ ಹೇಳ್ಬೋದು.
ಕೇಳಿದ್ರಲ್ಲ, ಇದು ಹಿರಿಯ ಕಾನೂನು ತಜ್ಞ ಬಿ ವಿ ಆಚಾರ್ಯ ಅವರ ಮಾತು. ಸದ್ಯಕ್ಕೆ ರಾಜ್ಯಪಾಲರು ಶೋಕಸ್ ನೋಟಿಸ್ ಕೊಟ್ಟಿರೋದಾಗಲಿ ಅಥವಾ ಅವ್ರಿಗಿರ್ತಕ್ಕಂಥ ವಿವೇಚನೆಯಲ್ಲಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋದಾಗಲಿ ಇದನ್ನು ಯಾರು ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ. ಆದರೆ ಅದರ ಪರಿಣಾಮವಾಗಿ ಆಗುವಂಥ ದೂರುಗಳಿರ್ಬೋದು ಅಥವಾ ಕೋರ್ಟ್ ಟ್ರಯಲ್ ಇರ್ಬೋದು, ಇದನ್ನು ಮುಂದಿಟ್ಕೊಂಡು ಆ ವೇಳೆಯಲ್ಲಿ ರಾಜ್ಯಪಾಲರ ಅನುಮತಿ ತಪ್ಪಿದೆ ಅಂತೇಳಿ ಪ್ರಶ್ನೆ ಮಾಡ್ಬೋದು ಹೊರತು ಅವರನ್ನು ನೇರವಾಗಿ ಪಾರ್ಟಿ ಮಾಡಿ ಇದನ್ನು ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು, ಅಭಿಪ್ರಾಯವನ್ನು ಅವ್ರು ಕೊಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ನಾಗರಾಜ್ BF ಸಂದ್ರ, ರಿಪಬ್ಲಿಕ್ ಟಿವಿ ಕನ್ನಡ, ಬೆಂಗಳೂರು. ಹಾಗಾಗಿ ಮೂಡಾ ಕೇಸ್ನಲ್ಲಿ ಇದೀಗ ಓಪನ್ ಚಾಲೆಂಜ್ ಹಾಕಿದ್ದಾರೆ DCM DK ಶಿವಕುಮಾರ್ ಅವರಿಗೆ. TJ ಅಬ್ರಹಾಂ ಬೆಸ್ಟ್ ಲಾಯರ್ ಜೊತೆ ದಾಖಲೆ ಸಮೇತ ಚರ್ಚೆಗೆ ನಾನು ಸಿದ್ಧ, ನೀವು ಸಿದ್ಧರಿದ್ದೀರಾ, ಕಾನೂನು ಹೋರಾಟಕ್ಕೂ ಕೂಡ ನಾನು ಸಿದ್ಧ, ನೀವು ರೆಡಿನಾ ಅಂತ ಹೇಳಿ ಓಪನ್ ಚಾಲೆಂಜ್ ಹಾಕಿದ್ದಾರೆ. TJ ಅಬ್ರಹಾಂ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಮಂತ್ರಿ ಪರಿಷತ್ ನಿನ್ನೆ TJ ಅಬ್ರಹಾಂ ಕೊಟ್ಟಿದ್ದ ದೂರಿನ ಆಧಾರದ ಮೇಲೆ ಏನು ರಾಜ್ಯಪಾಲರು ಏನು ಶೋಕಸ್ ನೋಟಿಸ್ ಕೊಟ್ಟಿದ್ದು ಅದು ತಿರಸ್ಕಾರ ಮಾಡಬೇಕು, ಅಬ್ರಹಾಂ ಅವರಿಗೆ ಪರ್ಮಿಷನನ್ನು ಕೊಡಬಾರ್ದು ಅನ್ನೋ ಸಂಬಂಧಪಟ್ಟಂತೆ ಮಂತ್ರಿ ಪರಿಷತ್ ನಿರ್ಣಯ ಕೊಟ್ಟಿರೋದು. ಈ ಬಗ್ಗೆ ಮಾತಾಡೋಕ್ಕೆ ಅಬ್ರಹಾಂ ನಮ್ಮ ಜೊತೆ ಇದ್ದಾರೆ. ಸರ್, ಒಂದು ಹೇಳುವಂಥದ್ದು, ನೀವು ಕೊಟ್ಟಿರುವಂಥ ದೂರನ್ನು ಹಿಂಪಡಿಬೇಕು, ನಾನು ಮಂತ್ರಿ ಪರಿಷತ್ತನ್ನು ಏನು ನಿರ್ಣಯ ತೆಗೆದುಕೊಂಡು ರಾಜ್ಯಪಾಲರು ಅದನ್ನು ಹಿಂಪಡಿಬೇಕು ಮತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬಾರ್ದು ಅಂತ. ಇದು ಎರಡೂ ಇವರು ಸಲಹೆ ಏನು ಕೊಟ್ಟಿದ್ದಾರೋ ಅದು ಕೊಡೋವಂಥ ಸಲಹೆನ ಅಂತ ನಾನು ನಿಮಗೆ ಕೇಳ್ತೀವಿ, ಸಾಮಾನ್ಯ ಜನರಿಗೆ ಕೇಳ್ತೀವಿ. ಇದು ಸಲಹೆನ, ಒಂದು ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ನೀವು ಅದನ್ನು ಪ್ರಾಸಿಕ್ಯೂಷನ್ ಕೊಡಬಾರ್ದು ಅಂತ. ಅರೆ, ನೀವು ಉತ್ತರನೇ ಕೊಡಲಿಲ್ಲಲ್ರಿ, ಉತ್ತರನೇ ಕೊಡಲಿಲ್ಲ. ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ ಕೊಡ್ಬೋದೋ ಇಲ್ಲೋ ಅನ್ನೋದಕ್ಕೆ ನಾನು ಸಮಜಾಯಿಸಿ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ದಿರಾ, ಕೊಡಬೇಡಿ ಅಂತ ಹೇಳಿದ್ರೆ ವಾಟ್ ಇಸ್ ಯುವರ್ ಡಿಫೆನ್ಸ್? ಕಾನೂನಲ್ಲಿ ಕೇಳ್ತದೆ, ಗವರ್ನರು ಶುಡ್ ಗಿವ್ ಯು ಅನ್ ಆಪರ್ಚುನಿಟಿ, ಅದು ಕೊಟ್ಟಿದ್ದಾರೆ. ಈಗ ಎರಡನೇ ಪ್ರಶ್ನೆಯಲ್ಲಿ ಬರೋದು ಆವತ್ತೇ ಕೊಟ್ಬಿಟ್ರಲ್ಲ ಅಂತ. ಆವತ್ತೇ ಕೊಡೋಕ್ಕೇನು ತಪ್ಪು? ನಾನು 3 ದಿನಕ್ಕೆ ಹಿಂದೆ ನಾನು ಅಪಾಯಿಂಟ್ಮೆಂಟ್ ಕೇಳಿದ್ದೆ, ನಾನು ಮೇಲ್ ಬೇಕಾದ್ರೆ ನಾನು ಕಳಿಸ್ತೀನಿ, ಅದನ್ನು ಎಲ್ರಿಗೂ ಕಳಿಸ್ತೀನಿ, ಗ್ರೂಪಲ್ಲಿ ಹಾಕ್ತೀನಿ, ಕಳಿಸ್ದೆ. ಅದನ್ನು 3 ದಿನ 4 ದಿನ ನೋಡಿಕೊಂಡು ಅವ್ರು ಕೊಟ್ಟರು. ಆ ಕೊಟ್ಟ ಮೇಲೆ ನನಗೆ ಅವ್ರಿಗೆ ಗೊತ್ತು ನಾನು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ಗೆ ಬರ್ತಾಯಿದ್ದೀನಿ ಅಂತ. ಅವರು ನೋಡಿದ ಮೇಲೆ ಸುಮ್ಮನೆ ನೋಡ್ಬಿಟ್ಟು ಆಯ್ತು ಹೋಗ್ರಿ ಅಂತ ಹೇಳ್ತಾರಾ? ಕೇಳ್ತಾರೆ, ಕೇಳಿ ಆಲಿಸಿ 1.5 ಗಂಟೆ ಆಲಿಸಿ ಅರ್ಥ ಮಾಡ್ಕೊಂಡ ಮೇಲೆ ಇನ್ನೇನು ಅದಕ್ಕೆ ಮೇಲಿದೆ. ನಾನು DK ಶಿವಕುಮಾರ್ ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತೀನಿ ರೀ. ಲೆಟ್ ಹಿಮ್ ಕಮ್ ಆ್ಯಂಡ್ ಸಿಟ್ ಆನ್ ದಿ ಎನಿ ಚಾನಲ್ ಆಫ್ ಹಿಸ್ ಚಾಯ್ಸ್. ಲೆಟ್ ಹಿಮ್ ಬ್ರಿಂಗ್ ಆನ್ ಅಡ್ವೊಕೇಟ್ ಹೂಎವರ್ ಹಿ ವಾಂಟ್ಸ್ ಟು ಬ್ರಿಂಗ್, the biggest, tallest name in this country. Let them come and sit for a debate. Let us see. Half an hour ಕುಂತ್ಕೊಳ್ಳೋಕೆ ಹೇಳ್ರಿ, ಸಾಕು. ಬಂದು ನಮ್ಮ ಸ್ಟುಡಿಯೋಗೆ ಬಂದು ನೀವು ಬರ್ತೀರಿ, ನೀವು DK ಶಿವಕುಮಾರ್? Ask him to come. I am ready. ಓಪನ್ ಡಿಬೇಟಿಗೆ Half an hour. And I want him to bring up the best advocate in this country. And I'm saying, ನನ್ನ ಮೇಲೆ ಆರೋಪ ಇದೆ, ನಾನು ಕಳ್ಳ ಸುಳ್ಳ ಥರ್ಡ್ ರೇಟ್ ಫೆಲೋ ಅಂತ ಇದೆ ರೀ. ಬಟ್ ನಾನು ಹೇಳಿರೋದ್ರಲ್ಲಿ ನಿಜ ಇದೆಯೋ ಇಲ್ವೋ, ನಿಜಾಯಿತಿ ಇದೆಯೋ ಇಲ್ವೋ, ಇದನ್ನು ಇನ್ವೆಸ್ಟಿಗೇಟ್ ಮಾಡ್ಬೋದೋ ಇಲ್ವೋ ಅನ್ನೋದನ್ನು ಚರ್ಚೆ ಮಾಡೋಣ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವಿಜಯ್ ಜೋನಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು.